ಸಾನ್ವಿ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸುಪ್ರಭಾ ಸತೀಶ್. ಗುಂಡ್ಲುಪೇಟೆ ಪಟ್ಟಣದ ತಾಲೂಕು ಕಚೇರಿಗೆ ಹೊಂದಿಕೊಂಡಿರುವ ತಹಸೀಲ್ದಾರ್ ಹಳೆ ವಸತಿ ಗೃಹ ಪಾಳು ಬಿದ್ದಿದೆ. ಇದರಿಂದ ಸುತ್ತಮುತ್ತಲೂ ಗಿಡಗಂಟಿಗಳು ಬೆಳೆದು ಮಲಮೂತ್ರ ವಿಸರ್ಜನೆ ತಾಣವಾಗಿ ಮಾರ್ಪಾಡಾಗಿದೆ. ತಹಸೀಲ್ದಾರ್ ಹಳೆ ವಸತಿ ಗೃಹ ಶಿಥಿಲಾವಸ್ಥೆ ತಲುಪಿ ದಶಕಗಳೇ ಕಳೆದಿದ್ದು, ಕಿಟಕಿ ಬಾಗಿಲು ಒಡೆದಿರುವ ಪರಿಣಾಮ ಹಾವು ಚೇಳುಗಳ ಆವಾಸ ಸ್ಥಾನವಾಗಿದೆ. ಪಾಳು ಬಿದ್ದ ಹಿನ್ನೆಲೆ ತಾಲೂಕು ಕಚೇರಿಗೆ ಬರುವ ಸಾರ್ವಜನಿಕರು ಮಲಮೂತ್ರ ವಿಸರ್ಜನೆಗೆ ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ. ಇದರಿಂದ ಈ ವ್ಯಾಪ್ತಿಯಲ್ಲಿ ದುರ್ವಾಸನೆ ಬೀರುತ್ತಿದೆ. ಪ್ರಸ್ತುತ ಡೆಂಗಿ ಪ್ರಕರಣಗಳು ಕಾಣಿಸಿಕೊಳ್ಳುತ್ತಿರುವ ಕಾರಣ ಸುತ್ತಮುತ್ತಲು ಜನರು ಓಡಾಡಲು ಹಿಂದೇಟು ಹಾಕುವಂತಾಗಿದೆ. ನಿರ್ವಹಣೆ ಇಲ್ಲದ ಕಾರಣ ಶಿಥಿಲಗೊಂಡಿರುವ ಕಟ್ಟಡದ ಮೇಲೆ ಗಿಡದ ಬಳ್ಳಿಗಳಿಗೆ ಅಬ್ಬಿನಂತಿದ್ದು, ಸುತ್ತಲೂ ಪಾರ್ಥೆನಿಯಂ ಸೇರಿದಂತೆ ರೋಗದ ಗಿಡಗಳು ಬೆಳೆದಿವೆ. ಇದರಿಂದ ಅನೈರ್ಮಲ್ಯ ತಾಂಡವಾಡುತ್ತಿದೆ. ಹೆದ್ದಾರಿಯಲ್ಲಿ ಓಡಾಡುವ ಸಾರ್ವಜನಿಕರು ಕಸ ಕಡ್ಡಿಯನ್ನು ಈ ಸ್ಥಳದಲ್ಲಿ ಎಸೆದು ಹೋಗುತ್ತಿದ್ದಾರೆ. ದುರಸ್ತಿಗೆ ಒತ್ತಾಯ. ತಾಲೂಕು ಕಚೇರಿ ಪಕ್ಕದಲ್ಲೇ ತಹಸೀಲ್ದಾರ್ ಹಳೆ ವಸತಿ ಗೃಹ ಪಾಳು ಬಿದ್ದಿರುವ ಹಿನ್ನೆಲೆ ತಾಲೂಕು ಕಚೇರಿಯ ಅಂದವನ್ನು ಕುಗ್ಗಿಸುತ್ತಿದೆ. ಜೊತೆಗೆ ಕೇರಳ, ತಮಿಳುನಾಡಿನಿಂದ ವಿವಿಧ ಕೆಲಸ ನಿಮಿತ್ತ ಕಚೇರಿಗೆ ಆಗಮಿಸುವ ಜನರಿಗೆ ಕಿರಿಕಿರಿ ಉಂಟಾಗುತ್ತಿದೆ. ಆದ್ದರಿಂದ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಕಟ್ಟಡ ದುರಸ್ತಿಪಡಿಸಿ ಸರ್ಕಾರದ ಇನ್ನಿತರ ಇಲಾಖೆಗಳ ಕೆಲಸಕ್ಕೆ ಬಳಕೆ ಮಾಡಿಕೊಳ್ಳಬೇಕೆಂದು ಕರುನಾಡ ಯುವಶಕ್ತಿ ಸಂಘಟನೆ ತಾಲೂಕು ಅಧ್ಯಕ್ಷ ಮುನೀರ್ ಪಾಷಾ ಒತ್ತಾಯಿಸಿದ್ದಾರೆ. ನಮಸ್ತೆ. ಗುಂಡ್ಲುಪೇಟೆ ಟೌನ್ಲಿ ಮೊದಲು ತಹಸೀಲ್ದಾರ್ ಅವ್ರ ಮನೆ ಅಂತ ನೋಡೋಕ್ಕೆ ತುಂಬ ಆನಂದ ಆಗ್ತಿತ್ತು. ನೋಡೋಕ್ಕೆ ಅಲ್ಲಿ ಹೋಗ ಬರ ಮೇನ್ ರೋಡ್ಲಿ ಇರೋದು. ಈಗ ಏನಾಗಿದೆ, ಅವ್ರಿಗೆಲ್ಲ ಬೇರೆ ಕಡೆನೋ ಶಿಫ್ಟ್ ಮಾಡಿಬಿಟ್ಟನೋ ಬೇರೆ ಕಡೆನೋ ಕಟ್ಕೊಟ್ಟಿದ್ದಾರೆ ಅವರು. ಇಲ್ಲಿ ಏನಪ್ಪ ಅಂದರೆ ಕಸ, ಅಲ್ಲಿ ಉಚ್ಚುವ ಜಾಗ, ಆಮೇಲೆ ಕಸ ಕಡ್ಡಿ ಎಲ್ಲ ಆಗಿ ಪಾಲ್ಮನೆ ಥರ ಆಗಿಬಿಟ್ಟೈತೆ. ಅದಕ್ಕೆ ಅಧಿಕಾರಿಗಳು ದಯವಿಟ್ಟು ಯಾರದಕ್ಕೆ ಸಂಬಂಧಪಟ್ಟವರು ಅಧಿಕಾರಿಗಳು ಏನಿದ್ರು ಬಂದು ಒಂದು ಸ್ವಲ್ಪ ಗಿಡ ಆದರೂ ಕಟ್ ಮಾಡಿ ಅದಕ್ಕೆ ಸುಣ್ಣ ಬಣ್ಣ ಎಲ್ಲ ಒರೆಸಿ ಬೇರೆ ಯಾರಿಗಾದ್ರೂ ಕೊಡ್ಬೋದಲ್ಲ, ಗೌರ್ಮೆಂಟ್ ಕೆಲಸವ್ರಿಗೆ ಕೊಡ್ಬೋದಲ್ಲ. ಆ ಥರ ಪಾಲ್ಮ ನೋಡಿದ್ರೆ ಹೊಟ್ಟೆ ಉರಿತದೆ. ನೋಡೋಕ್ಕೊಂಥರ ಆನಂದ. ಮುಂದೆ ಹೂವಿನ ಗಿಡ ಎಲ್ಲ ಆಗ್ಬಿಟ್ಟು ಮಾಡ್ತಿದ್ರು. ಈಗ ಕಡ್ಡಿ ಬಿದ್ದಿದ್ದ ಜಾಗದಲ್ಲಿ ಹೊಟ್ಟೆ ಉರಿತದೆ ನೋಡೋಕ್ಕೆ. ದಯವಿಟ್ಟು